ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕಪ್ಪ ರೊಟ್ಟಿ ಅಂದರೆ ಓಡ್ಪಾಲೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಾಫ್ಟ್ ಆಗಿರುವಂಥ ಈ ಓಡ್ಪಾಳೆ ರೆಸಿಪಿನ ಹೇಗೆ ಮಾಡೋದು ಅಂತ ಗೊತ್ತಾಗಬೇಕಾದ್ರೆ ನೀವು ಕೊನೆವರೆಗೆ ವಿಡಿಯೋನ ನೋಡಲೇಬೇಕು. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ನೀರಲ್ಲಿ ಹಾಕಿಟ್ಟು ಇದೊಂದು 3ರಿಂದ 4 ಗಂಟೆ ನೆನೆಸಿದ್ರೆ ಸಾಕು. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಅನ್ನನ ಸೇರಿಸ್ಕೊಂಡು ರುಬ್ಕೋಬೇಕು. ತೆಂಗಿನಕಾಯಿ ತುರಿಬೇಕಾದ್ರೆ ನೀವು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ತೆಂಗಿನಕಾಯಿ ತುರಿನ ಯೂಸ್ ಮಾಡಿಲ್ಲ. ನೈಸಾಗಿ ನಾವು ರುಬ್ಕೋಬೇಕು. ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಹದ ಮಾಡಬೇಕು. ಹಿಟ್ಟು ಹೇಗಿರಬೇಕು ಅಂತ ಹೇಳಿದ್ರೆ ತುಂಬ ದಪ್ಪನೂ ಆಗಬಾರ್ದು, ತುಂಬ ತೆಳುನೂ ಆಗಬಾರ್ದು, ಆ ರೀತಿ ಇರಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಹಿಟ್ಟನ್ನ ಹುಯ್ಬೇಕು. ಹಿಟ್ಟನ್ನು ಹುಯ್ದ್ಬಿಟ್ಟು ನಾವು ಸಡನ್ನಾಗಿ ಮುಚ್ಚಳ ಮುಚ್ಚಬಾರ್ದು. ನೋಡಿ, ಇಲ್ಲಿ ಹಿಟ್ಟಲ್ಲಿ ಕಣ್ಣು ಬೀಳೋಕ್ಕೆ ಶುರುವಾಗಿದೆ. ಫುಲ್ ಕಣ್ಣು ಬಿದ್ದಾದ ನಂತರ ನೆಕ್ಸ್ಟಿಗೆ ನಾವು ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಬೇಕು. ಈಗ ನೋಡಿ, ಸಾಫ್ಟ್ ಆಗಿರುವಂತಹ ಓಡ್ಪಾಲೆ ರೆಡಿಯಾಗಿದೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕ್ತಾ ಇರೋ ವಿಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಥ್ಯಾಂಕ್ ಯು ಆಲ್.